ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜನೈಟೋ ಯೂರಿನರಿ ಸಿಂಡ್ರೋಮ್ ಆಫ್ ಮೆನೋಪಾಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದನ್ನ ನಾವು ವಲ್ವೋ ವೆಜೈನಲ್ ಅಟ್ರೋಫಿ, ಜನೈಟೋ ಯೂರಿನರಿ ಅಟ್ರೋಫಿ ಅಥವಾ ಅಟ್ರೋಫಿಕ್ ವೆಜೈನೈಟಿಸ್ ಅಂತ ಕೂಡ ಕರಿತೀವಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಒಬ್ಬ ಮಹಿಳೆಯ ದೇಹದಲ್ಲಿ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನಿನ ಮಹತ್ವ ಏನು, ಅದರ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ದೀನಿ. ಸೊ ಮೆನೋಪಾಸ್ ರೀಚ್ ಆದಾಗ ಈ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನು ಕಮ್ಮಿ ಆದಾಗ ಏನಾಗುತ್ತೆ, ಆಕೆಯ ದೇಹದ ಮೇಲೆ ಎಲ್ಲ ದುಷ್ಪರಿಣಾಮಗಳನ್ನ ಬೀರ್ಲಿಕ್ಕೆ ಶುರು ಮಾಡುತ್ತೆ. ಈ ರೀಪ್ರೊಡಕ್ಟಿವ್ ಯಂಗ್ ವುಮನ್ನ ಮಧ್ಯವಯಸ್ಕ ಮಹಿಳೆಯ ದೇಹದಲ್ಲಿ ಈ ರೀಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಅಂದ್ರೆ ಸಂತಾನೋತ್ಪತ್ತಿಯನ್ನು ಮಾಡುವಂತ ಅಂಗಾಂಗಗಳು ಮತ್ತೆ ಯೂರಿನರಿ ಟ್ರ್ಯಾಕ್ಟ್ ಅಂದ್ರೆ ಮೂತ್ರೋತ್ಪತ್ತಿಯನ್ನು ಮಾಡುವಂತ ಅಂಗಾಂಗಗಳು, ಈ ಎಲ್ಲಾ ಆರ್ಗನ್ಸ್ ಮೇಲೂ ಕೂಡ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈ ಮಧ್ಯವಯಸ್ಕ ಮಹಿಳೆಯರ ದೇಹದಲ್ಲಿ ಈ ವೆಜೈನಲ್ ಎಪಿಥೀಲಿಯಂ ಅಂದ್ರೆ ಯೋನಿಯ ಲೈನಿಂಗ್ ಅಂತ ಏನಂತ ಕರಿತೀವಲ್ಲ, ಅದು ಮಂದಕ್ಕಿರುತ್ತೆ. ಅಂದ್ರೆ ಥಿಕ್ ಆಗಿರುತ್ತೆ ಮತ್ತೆ ಇಲಾಸ್ಟಿಕ್ ಆಗಿರುತ್ತೆ, ಅಂದ್ರೆ ಈಸಿಯಾಗಿ ಸ್ಟ್ರೆಚ್ ಆಗುವಂತದ್ದು. ಈ ಈ ವೆಜೈನಲ್ ಎಪಿಥೀಲಿಯಂ ಒಂದು ಮಗುವಿನ ಜನನದ ಸಮಯದಲ್ಲಿ, ಅಂದ್ರೆ ಈಗ ಅಷ್ಟು ಸ್ಮಾಲ್ ಇದ್ದಿದ್ದು ಮಗು ಹುಟ್ಟಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅಷ್ಟು ದೊಡ್ಡ ತಲೆ ಮತ್ತೆ ಇಡೀ ದೇಹ ಆ ವೆಜೈನ ಇಂದ ಹೊರಗಡೆ ಬರ್ಬೇಕು ಅಂತ ಅಂದ್ರೆ ಆ ವೆಜೈನಲ್ ಎಪಿಥೀಲಿಯಂ ಎಷ್ಟು ಸ್ಟ್ರೆಚ್ ಆಗುತ್ತೆ, ಎಷ್ಟು ಸ್ಟ್ರೆಚ್ ಆಗುವ ಕೆಪಾಸಿಟಿಯನ್ನು ಹೊಂದಿರುತ್ತೆ ಅನ್ನೋದನ್ನ ನೀವು ಊಹಿಸಬಹುದು. ಅಷ್ಟೇ ಅಲ್ಲದೆ ಈ ವೆಜೈನಲ್ ಎಪಿಥೀಲಿಯಂ ಬ್ಲಡ್ ಸಪ್ಲೈ ಎಲ್ಲದಕ್ಕೂ ಕೂಡ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ವೆಜೈನಾದಲ್ಲಿ ಒಂದು ಉಪಯುಕ್ತಕಾರಿಯಾದಂತಹ ಒಂದು ಬ್ಯಾಕ್ಟೀರಿಯಾ ಡಾಡರ್ಲಿನ್ಸ್ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಕರಿತೀವಿ. ಸೊ ಈ ಬ್ಯಾಕ್ಟೀರಿಯಾ ಯಾವಾಗ್ಲೂ ಇರುತ್ತೆ ಒಂದು ಹೆಣ್ಣಿನ ವೆಜೈನದಲ್ಲಿ. ಸೊ ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ವೆಜೈನಲ್ ಎಪಿಥೀಲಿಯಂ ನಲ್ಲಿ ಇರುವಂತಹ ಗ್ಲೈಕೋಜನ್ ಅನ್ನ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಏನ್ ಮಾಡುತ್ತೆ, ವೆಜೈನಲ್ pH ನ ಆಸಿಡಿಕ್ ಸೈಡ್ ಯಾವಾಗ್ಲೂ ಮೇಂಟೈನ್ ಮಾಡುತ್ತೆ. ಸೊ ಅದು ಅಸಿಡಿಕ್ pH ಇರೋದ್ರಿಂದ ವೆಜೈನಲ್ ಇನ್ಫೆಕ್ಷನ್ಸ್ ಆಗೋದನ್ನ ತಡೆಗಟ್ಟುತ್ತೆ. ಅಂದ್ರೆ ಈ ಈಸ್ಟ್ರೋಜನ್ ಎಫೆಕ್ಟ್ ಇಂದ ಈ ಬ್ಯಾಕ್ಟೀರಿಯಾ ನಮ್ಮ ವೆಜೈನಲ್ ಇನ್ಫೆಕ್ಷನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ಈ ಯೂರಿನರಿ ಟ್ರ್ಯಾಕ್ಟ್ ಅಂದ್ರೆ ಯುರೇತ್ರಾ, ಯೂರಿನರಿ ಬ್ಲಾಡರ್, ಈ ಎಲ್ಲಾ ಅಂಗಾಂಗಗಳ ಬೆಳವಣಿಗೆ ಕೂಡ ಮತ್ತೆ ನಾರ್ಮಲ್ ಫಂಕ್ಷನಿಂಗಿಗೂ ಕೂಡ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಬೇಕು. ಸೊ ಮೆನೋಪಾಸ್ ಮಹಿಳೆಯ ದೇಹದಲ್ಲಿ ಈ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಕೊರತೆ ಇರೋದ್ರಿಂದ ಏನಾಗುತ್ತೆ, ಈ ಎಲ್ಲಾ ಅಂಗಾಂಗಗಳ ಮೇಲೆ ಅಂದ್ರೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಮೇಲೆ, ಯೂರಿನರಿ ಟ್ರ್ಯಾಕ್ಟ್ ಮೇಲೆ ಎಲ್ಲ ಅದರ ದುಷ್ಪರಿಣಾಮವನ್ನ ನಿಧಾನವಾಗಿ ಕಾಲಕ್ರಮೇಣ ಬೀರ್ತಾ ಹೋಗುತ್ತೆ. ಸೊ ಹಂಗಾಗಿ ಮೆನೋಪಾಸ್ ಮಹಿಳೆಯಲ್ಲಿ ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಏನಪ್ಪಾ ಅಂತ ಅಂದ್ರೆ ಈ ವೆಜೈನಲ್ ಎಪಿಥೀಲಿಯಂ ಏನಾಗುತ್ತೆ, ತುಂಬಾ ಥಿನ್ ಆಗ್ತಾ ಹೋಗುತ್ತೆ, ಅಂದ್ರೆ ವೀಕ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವೆಜೈನಲ್ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತಾ ಹೋಗೋದ್ರಿಂದ ವೆಜೈನಲ್ ಎಪಿಥೀಲಿಯಂ ಲೈನಿಂಗು ತುಂಬಾ ವೀಕ್ ಆಗುತ್ತೆ, ಫ್ರೆಜೈಲ್ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಸ್ಟ್ರೆಚ್ ಆಗುವ ಎಬಿಲಿಟಿ ಕೂಡ ಕಮ್ಮಿ ಇರುತ್ತೆ. ಅಷ್ಟೇ ಅಲ್ಲದೆ ಈ ಡಾಡರ್ಲಿನ್ಸ್ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ ಇಲ್ಲದೆ ಇರೋದ್ರಿಂದ ವೆಜೈನಲ್ pH ಅಸಿಡಿಕಲಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಷ್ಟು ದಿನ ಅಸಿಡಿಕ್ ಇದ್ದಿದ್ ವೆಜೈನಲ್ pH ಈಗ ಆಲ್ಕಲೈನ್ ಕಡೆಗೆ ಟರ್ನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಅವಾಗ ವೆಜೈನಲ್ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಮೆನೋಪಾಸ್ ಮಹಿಳೆಯಲ್ಲಿ ವೆಜೈನಲ್ ಇನ್ಫೆಕ್ಷನ್ ಇನ್ಸಿಡೆನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಇನ್ಫೆಕ್ಷನ್ ಆದಾಗ ಬ್ಯಾಡ್ ಸ್ಮೆಲ್ಲಿಂಗ್ ವೆಜೈನಲ್ ಡಿಸ್ಚಾರ್ಜ್ ಜಾಸ್ತಿ ಆಗುತ್ತೆ, ಮತ್ತೆ ವೆಜೈನಲ್ ಇಚ್ಚಿಂಗು, ಇರಿಟೇಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ವೆಜೈನಲ್ ಡ್ರೈನೆಸ್ ಅಂದ್ರೆ ಯೋನಿಯ ಶುಷ್ಕತೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಯಂಗ್ ಏಜ್ ವುಮನ್ ಅಲ್ಲಿ ಸಂಭೋಗದ ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ವೆಜೈನಲ್ ಸೆಕ್ರೀಷನ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಆದ್ರೆ ಮೆನೋಪಾಸ್ ಮಹಿಳೆಯಲ್ಲಿ ಈ ವೆಜೈನಲ್ ಸೆಕ್ರೀಷನ್ಸ್ ಎಲ್ಲ ಇರೋದಿಲ್ಲ. ಸೊ ಹಂಗಾಗಿ ಏನಾಗುತ್ತೆ, ಸಂಭೋಗದ ಬಗ್ಗೆ ಆಸಕ್ತಿ ಕೂಡ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಸಂಭೋಗ ಮಾಡುವ ಸಮಯದಲ್ಲೂ ಕೂಡ ನೋವಾಗೋದು, ಉರಿ ಆಗೋದು, ಇದೆಲ್ಲ ತೊಂದರೆಗಳಾಗುತ್ತೆ. ಮತ್ತೆ ಇನ್ನು ಕೆಲವರಿಗಂತೂ ಸಂಭೋಗದ ನಂತರ ಬ್ಲೀಡಿಂಗ್ ಕೂಡ ಆಗಬಹುದು. ಈ ಎಲ್ಲ ತೊಂದರೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಷ್ಟೇ ಈ ಯೂರಿನರಿ ಟ್ರ್ಯಾಕ್ಟ್ ಮೇಲೆ ಏನಪ್ಪಾ ತೊಂದರೆ ಮಾಡುತ್ತೆ ಅಂತ ಅಂದ್ರೆ ಈ ಬ್ಲಡ್ ಸಪ್ಲೈ ಕಮ್ಮಿ ಆಗೋದ್ರಿಂದ ಯುರೇಥ್ರಲ್ ಮಸಲ್ಸ್ ಮತ್ತೆ ಯೂರಿನರಿ ಬ್ಲಾಡರ್ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕೂಡ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ಯುರೇಥ್ರಲ್ ಮಸಲ್ಸ್ ಎಲ್ಲ ವೀಕ್ ಇರೋದ್ರಿಂದ ಏನಾಗುತ್ತೆ, ಒಂದು ಸಲ ಮೂತ್ರ ವಿಸರ್ಜನೆ ಮಾಡ್ಬೇಕು ಅನ್ನುವಂತ ಫೀಲಿಂಗ್ ಬಂದಾಗ ಅದನ್ನ ತಡೆಲಿಕ್ಕೆ ಆಗೋದಿಲ್ಲ.
ಇಮಿಡಿಯೇಟ್ ಆಗಿ ಹೋಗ್ಬೇಕು. ಆ ತರ ತೊಂದರೆ ಕೆಲವು ಮಹಿಳೆಯರಿಗೆ ಆಗಬಹುದು. ಮತ್ತೆ ಇನ್ನು ಕೆಲವರಿಗೆ ಕೆಮ್ಮದಾಗ ಇಲ್ಲ ಜೋರಾಗಿ ನಕ್ಕದಾಗ, ಕೂತಿದ್ ಎದ್ದಾಗ ಅಥವಾ ನಿಂತಿದ್ದವರು ಏನೋ ತಗೊಳ್ಳಿಕ್ಕೆ ಅಂತ ಬಗ್ಗಿದಾಗ ಏನಾಗುತ್ತೆ, ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಆ ಪ್ರೆಷರ್ ಬ್ಲಾಡರ್ ಮೇಲೆ ಬಿದ್ದಾಗ ಮಸಲ್ಸ್ ವೀಕ್ ಇರೋದ್ರಿಂದ ಏನಾಗುತ್ತೆ, ಯೂರಿನ್ ಲೀಕ್ ಆಗುತ್ತೆ. ಅವರಿಗೆ ಕಂಟ್ರೋಲ್ ಇಲ್ದಂಗೆ ಯೂರಿನ್ ಲೀಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ ನಾವು ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈ ಮೆನೋಪಾಸ್ ರೀಚ್ ಆಗಿರುವಂತ ಮಹಿಳೆಯಲ್ಲಿ ಸ್ಟ್ರೆಸ್ ಇನ್ಕಾಂಟಿನೆನ್ಸ್ ಆಗೋದು, ರಿಪೀಟೆಡ್ ಆಗಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗೋದು, ರಿಪೀಟೆಡ್ ಆಗಿ ವೆಜೈನಲ್ ಇನ್ಫೆಕ್ಷನ್ ಆಗೋದು, ಮತ್ತೆ ಸಂಭೋಗದ ಸಮಯದಲ್ಲಿ ತುಂಬಾ ಉರಿ ಊತ ಬ್ಲೀಡಿಂಗ್ ಗಳೆಲ್ಲ ಆಗೋದು, ಇದೆಲ್ಲವನ್ನ ನಾವು ಒಟ್ಟಿಗೆ ಸೇರಿಸಿ ಜೆನೈಟೋ ಯೂರಿನರಿ ಸಿಂಡ್ರೋಮ್ ಆಫ್ ಮೆನೋಪಾಸ್ ಅಂತ ಕರಿತೀವಿ. ಅಥವಾ ವಲ್ವೋ ವೆಜೈನಲ್ ಅಟ್ರೋಫಿ, ಯೂರೋಜೆನೈಟಲ್ ಅಟ್ರೋಫಿ ಅಥವಾ ಅಟ್ರೋಫಿಕ್ ವೆಜೈನೈಟಿಸ್ ಅಂತ ಕರಿತೀವಿ. ಸೊ ಇದು ಪೆರಿಮೆನೋಪಾಸ್ ಮಹಿಳೆಯರಲ್ಲಿ ಆಲ್ಮೋಸ್ಟ್ ಒಂದು 20% ಮಹಿಳೆಯರಲ್ಲಿ ಇದು ಕಾಣಿಸುತ್ತೆ. ಆದ್ರೆ ಒಂದ್ಸಲ ಮೆನೋಪಾಸ್ ರೀಚ್ ಆಗಿರುವಂತಹ ಮಹಿಳೆಯರಲ್ಲಿ 60% ಹೆಚ್ಚಿನ ಮಹಿಳೆಯರಲ್ಲಿ ಈ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ಈ ತೊಂದರೆಗಳಿಗೆ ಪರಿಹಾರ ಏನು ಅನ್ನೋದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.